ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುಂಭ ರಾಶಿಯವರಿಗೆ ರಾಹು ಬದಲಾವಣೆಯಿಂದ ಯಾವ ರೀತಿ ಸಮಯ ಇದೆ, ಅವರಿಗೆ ಡೇಂಜರ್ ಆಗತ್ತಾ ಅಥವಾ ಯಾವ ರೀತಿ ತೊಂದರೆಗಳಾಗತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡ್ಕೊಳ್ಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಇವಾಗ ಕುಂಭ ರಾಶಿಗೆ ರಾಹು ಪ್ರವೇಶ ಆಗ್ತಾ ಇದೆ. ಹೇಗಿದೆ ಕುಂಭ ರಾಶಿಗೆ ಟೈಮು? ಒಳ್ಳೇದಾಗತ್ತಾ ಅದರಿಂದ ಅಥವಾ ಕೆಟ್ಟದಾಗತ್ತಾ, ಏನು ಅಂತ ನೋಡಿ, ಕುಂಭರಾಶಿ ಅಂತ ಬಂದಾಗ ಕುಂಭರಾಶಿಗೆ ಆಲ್ರೆಡಿ ರಾಹು ಬಂದಿದ್ದಾಯಿತು. ರಾಹು ರಾಶಿಯಲ್ಲಿ ಬಂದಮೇಲೆ ತುಂಬ ಚೆನ್ನಾಗಾಗುತ್ತೆ. ರಾಶಿಯಾಧಿಪತಿ ಶನಿ 2ನೇ ಮನೆ ಧನಸ್ಥಾನಕ್ಕೆ ಹೋಗಿದ್ದಾನೆ. ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಅಂತ ಹೇಳ್ತಾ ಬಂದೆ. ಆದರೆ ರಾಹುವಿನ ತನ್ನದೇ ಆದ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಈಗ ಶತಭಿಷ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಆ ತನ್ನದೇ ಆದಂತಹ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಜೊತೆಗೆ ಗ್ರಹಗಳೆಲ್ಲವೂ 6ನೇ ಮನೆಯಲ್ಲಿದ್ದಾವೆ. 6ನೇ ಮನೆ ಅಂತಂದರೆ ಶತ್ರು, ಕೋಪ, ಜಗಳ ಇದೆಲ್ಲವೂ ಕೂಡ ಬರುತ್ತೆ. ಅದರಲ್ಲಿ 6ನೇ ಮನೆ ಅಂತ ಬಂದಾಗ ನೋಡಿ, ಬುಧ, ಶುಕ್ರ ಮತ್ತು ಗುರು ಈ 3 ಗ್ರಹಗಳು ಕೂಡ ಕುಂಭರಾಶಿಗೆ 6ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದು ಬಹಳಷ್ಟು ಡೇಂಜರಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ನೋಡಿ, ಕುಂಭರಾಶಿ ಅಂತ ಬಂದಾಗ ಈ ರಾಹು ರಾಶಿಯಲ್ಲಿ ಬಂದಾಗ ಒಂಥರ ರಿಸಲ್ಟ್ ಇದ್ದರೆ, ಆದರೆ ಆ ಒಂದು ಅವನದೇ ಆದ ನಕ್ಷತ್ರದಲ್ಲಿ ಸಂಚರಿಸ್ಬೇಕಾದ್ರೆ ಕೆಲವೊಂದು ನಷ್ಟಗಳನ್ನ ಕುಂಭರಾಶಿಯವರು ಅನುಭವಿಸ್ಬೇಕಾಗತ್ತೆ. ರಾಶಿಯಲ್ಲಿ ರಾಹು ಇರ್ತಾನೆ. ಈ ರಾಶಿಯಲ್ಲಿ ರಾಹು ಬಂದು ಅವನದೇ ನಕ್ಷತ್ರದಲ್ಲಿ ಸಂಚರಿಸ್ಬೇಕಾದ್ರೆ ಮತ್ತು ಗ್ರಹಗಳ ಸಪೋರ್ಟ್ ಇಲ್ಲ ಅಂತಂದರೆ ಬುಧ ಚೆನ್ನಾಗಿಲ್ಲ, ಗುರು ಚೆನ್ನಾಗಿಲ್ಲ, ಶುಕ್ರ ಚೆನ್ನಾಗಿಲ್ಲ. ಇವರು 3 ಗ್ರಹಗಳು 6ನೇ ಮನೆಗೆ ಹೋಗಿದ್ದಾರೆ. ಗ್ರಹ ಬಲ ಇಲ್ಲ, ಶತ್ರು ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಮತ್ತು ರಾಶಿಯಾಧಿಪತಿ ಶನಿ 2ನೇ ಮನೆಯಲ್ಲಿದ್ದಾನೆ. ಹೀಗಿರಬೇಕಾದ್ರೆ ನೋಡಿ, ಕೋರ್ಟು, ಕೇಸು, ಕಂಪ್ಲೇಂಟು, ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಕುಂಭರಾಶಿಯವ್ರ ಮನೇಲಿ ತುಂಬ ಗಲಾಟೆಗಳಾಗ್ತಕ್ಕಂಥದ್ದು, ಕಾಂಟ್ರವರ್ಸಿ ಆಗ್ತಕ್ಕಂಥದ್ದು ಮತ್ತು ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಕೆಲಸವನ್ನು ಕಳ್ಕೊಳ್ಳೋದು ಅಥವಾ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು, ಒಟ್ಟಾರೆ ಮನಃಶಾಂತಿ ಇರೋದಿಲ್ಲ. ಅದರಲ್ಲೂ ಈ 2 ದಿನ, ಇವತ್ತು ಮತ್ತು ನಾಳೆ ನಾಳಿದ್ದು 3 ದಿನ ಏನಪ್ಪ ಅಂತಂದರೆ ಚಂದ್ರ ಅಂದರೆ ಕುಂಭ ರಾಶಿಗೆ 6ನೇ ಅವನು ಚಂದ್ರ ಬಂದು ವ್ಯಯಸ್ಥಾನದಲ್ಲಿದ್ದಾನೆ, ಅಂದರೆ 12ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಈ 3 ದಿನ ಆಲ್ರೆಡಿ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಈ 3 ದಿನ ಚಂದ್ರ ವ್ಯಯಸ್ಥಾನದಲ್ಲಿರಬೇಕಾದ್ರೆ ಟೋಟಲ್ ಮನಸ್ಥಿತಿಯನ್ನೇ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚು ಕುಂಭರಾಶಿಯವರಿಗಿರುತ್ತೆ. ಅದರಲ್ಲಿ ಸಂಬಂಧಗಳಲ್ಲಿ ನಿಷ್ಠೂರ ಆಗ್ತಕ್ಕಂಥದ್ದು, ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಜಗಳ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳಿಗೂ ಮತ್ತು ಕುಂಭರಾಶಿಯವರು ಮನೇಲಿ ಮಕ್ಕಳಿಗೆ ಅವ್ರಿಗೆ ಜಗಳ ಆಗ್ತಕ್ಕಂಥದ್ದು, ಅಥವಾ ತಾಯಿ ಮಕ್ಕಳಿಗೆ ಜಗಳ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ ಮನೇಲಿ. ಅದರಲ್ಲೂ 2ನೇ ಮನೆ ಅಂತ ಬಂದಾಗ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ಧನಸ್ಥಾನ ಅಂತ ಹೇಳ್ತೀವಿ. ಕುಟುಂಬ ಸ್ಥಾನದಲ್ಲಿ ಶನಿ ಬರ್ತಾನೆ, ಗುರುಬಲ ಟೋಟಲ್ ಇಲ್ಲ. ಬುಧ, ಶುಕ್ರ ಈ 3 ಗ್ರಹಗಳು ನಮಗೆ ಬೇಕಾಗಿರುವಂಥವನು ದುಡ್ಡು, ಗುರು, ಜ್ಞಾನ, ಬುಧ, ಬುದ್ಧಿ, ಈ 3 ಜನನು ಟೋಟಲು ಶತ್ರು ಮನೇಲಿ ಸಂಚರಿಸ್ತಾ ಇದ್ದಾರೆ. ಈ 3 ಜನ ಶತ್ರು ಮನೇಲಿ ಇರಬೇಕಾದ್ರೆ ಅದರಲ್ಲೂ ಕುಜ 4ನೇ ಮನೆ ಅಂತ ಬಂದಾಗ ಪ್ರಾಪರ್ಟಿ ವಿಷಯದಲ್ಲಿ ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ರಾಹು ಕುಂಭರಾಶಿಯಲ್ಲಿ ಅವನದೇ ನಕ್ಷತ್ರದಲ್ಲಿ ಚಲಿಸ್ಬೇಕಾದ್ರೆ ಜೊತೆಗೆ ಗ್ರಹಗಳ ಬಲ, ಯಾವ ಗ್ರಹಗಳ ಬಲನೂ ಇಲ್ಲದೆ ಇರೋದ್ರಿಂದ 3 ಗ್ರಹಗಳ ಬಲ, ಬುಧ, ಗುರು ಮತ್ತು ಶುಕ್ರ 6ನೇ ಮನೇಲಿ ಸಂಚರಿಸ್ತಾ ಇರೋದ್ರಿಂದ, ಅದರಲ್ಲಿ ಕುಜ 4ನೇ ಮನೆ ಅಂತ ಬಂದಾಗ ತಾಯಿ ಮಕ್ಳಿಗೆ ಜಗಳ ಆಗ್ತಕ್ಕಂಥದ್ದು, ಪ್ರಾಪರ್ಟಿ ವಿಷಯದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಬಹಳಷ್ಟು ನಡೆಯುತ್ತೆ. ಪ್ರಾಪರ್ಟಿ ವಿಚಾರ, ಪ್ರಾಪರ್ಟಿ ಮೇಲೆ ಯಾವುದೋ ಕೋರ್ಟು, ಕೇಸು, ಕಂಪ್ಲೇಂಟ್ಗಳು ಮತ್ತು ತಾಯಿ ಮನೆ ಆಸ್ತಿಗೆ ಜಗಳ ಮಾಡ್ತಕ್ಕಂಥದ್ದು, ಮನಸ್ತಾಪ ಬರ್ತಕ್ಕಂಥದ್ದು, ಕಿರಿಕಿರಿ ಇದೆಲ್ಲವೂ ನಡೀತಾ ಇದೆ